ನನಗೆ ಚಿಕ್ಕ ವಯಸ್ಸಿಂದ ಆರ್ಮಿ ಅಂದ್ರೆ ತುಂಬಾ ಇಷ್ಟ ಸರ್. ಈ ಬಂದವ್ರಿಗೆಲ್ಲ ಯಾರು ಶ್ರೀಮಂತರ ಮನೆಯಿಂದ ಯಾರು ಬರಲ್ಲ ಸರ್. ನಾನು 1 ವರ್ಷ ಮನೆಗೆ ಹೋಗಿಲ್ಲ ಸರ್, ಊರಿಗೆ ಹೋಗಿಲ್ಲ 1 ವರ್ಷ. ಇಲ್ಲಿ ಬರೋ ಪ್ರತಿ ಒಬ್ಬ ಸ್ಟೂಡೆಂಟು ಸ್ಯಾಕ್ರಿಫೈಸ್ ಇದ್ರೆ ಅವ್ರು ಸಕ್ಸಸ್ ಆಗೋದು ಸರ್, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ ಸರ್. ಸೊ ಅವಾಗಲೇ ಇನ್ನೊಂದು ಪಾಯಿಂಟ್ ಹೇಳಿದ್ರಿ, ಯಾರು ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ರು ಅಂತ. ಓಕೆ, ಸೊ ನಿಮಗೆ ಅಂದ್ರೆ ಲೈಕ್ ಹೇಳಿದಾಗೆ ನಿಮ್ಮ ಪ್ರಿಪರೇಷನ್ಸ್ ಅಲ್ಲಿ ನಿಮಗೆ ಹೆಲ್ಪ್ ಅಥವಾ ನಿಮಗೆ ಯಾವ್ದಾರ ಟೈಮಲ್ಲಿ ಬಿಡ್ಬೇಕಾ, ನಿಮ್ಗೂ ಅದನ್ನೇ ಕಂಟಿನ್ಯೂ ಮಾಡ್ಕೊತೀನಿ. ಕ್ವಶನ್ ಏನಂತಂದ್ರೆ, ಪ್ರಿಪರೇಷನ್ ಮಾಡೋ ಟೈಮಲ್ಲಿ ಸಾಕಪ್ಪ ಬಿಟ್ಬಿಡೋಣ, ಫೈನಾನ್ಷಿಯಲ್ ಬರ್ಡನ್ ಆಗ್ತಿದೆ ಅಂತ ಬಿಡೋ ಟೈಮಲ್ಲಿ ಯಾರಾದ್ರೂ ಹೆಲ್ಪ್ ಮಾಡಿದಾರ, ಅಥವಾ ಹೇಗೆ ನೀವು ಅದನ್ನ ಓವರ್ಕಮ್ ಮಾಡಿದ್ರಿ? ಸರ್ ಅದು ಫೈನಾನ್ಷಿಯಲ್ ಬರ್ಡನ್ ಅಂತ ಹೇಳಿದ್ರೆ, ಅದು ಈ ಬಂದವ್ರಿಗೆಲ್ಲ ಯಾರು ಶ್ರೀಮಂತರ ಮನೆಯಿಂದ ಯಾರು ಬರಲ್ಲ ಸರ್. ಓಕೆ, ಈ ಬರೋರೆಲ್ಲ ಮಿಡಲ್ ಕ್ಲಾಸ್, ಇಲ್ಲಿ ಏನು ಇರಲ್ಲ, ಆ ತರ ದಿನನೇ ಬರೋದು. ಅದು ಫೈನಾನ್ಷಿಯಲ್ ಬರ್ಡನ್ ಪ್ರತಿಯೊಬ್ಬರು ಆಗುತ್ತೆ ಸರ್, ನನಗೂ ಆಗಿ ಸರ್. ನನಗೆ ಈ ಬಂದು 1-2 ತಿಂಗಳು ಅಷ್ಟೇ ಅಂದ್ರೆ ಒಂದ್ ಸ್ವಲ್ಪ ದುಡ್ಡಿತ್ತು, ಅದ್ರಲ್ಲಿ ಬಂದೆ ಹಂಗೆ 2 ತಿಂಗಳು ಆಗ್ಬಿಡ್ತು ಸರ್. 2 ತಿಂಗಳಾದ್ಮೇಲೆ ಮನೆ ಹತ್ರ ದುಡ್ಡು ಕೇಳಕ್ಕಾಗಲ್ಲ. ಮನೆ ಹತ್ರ ಹೆಂಗ್ ದುಡ್ಡು ಕೇಳಕ್ಕಾಗಲ್ಲ ಸರ್? ಇವಾಗ 22-23 ವರ್ಷ ಆಗಿದೆ, ನೀವು ಮನೆ ಹತ್ರ ದುಡ್ಡು ಕೇಳ್ತಾ ಮನೆಯವ್ರು ಕೂಡ ಅದು ನಮಗೂ ಮನ್ಸು ಬರಲ್ಲ ಸರ್. ಬರಲ್ಲ ಕುರಿಯಿಂದ ಸಂಖ್ಯೆ ಒಂದ್ ಸ್ವಲ್ಪ ಅವಾಗ 2 months ಆದ ತಕ್ಷಣ ಒಂಥರ ಆಗ್ಬಿಡ್ತೇವೆ ಸರ್. ಅದ್ರಲ್ಲಿ ನಮ್ಮ ಫ್ರೆಂಡ್ಸ್ ಬಹಳ ಹೆಲ್ಪ್ ಮಾಡಿದಾರೆ ಸರ್. ಅವ್ರು ರಿಕ್ವೆಸ್ಟ್ ಯಾವತ್ತೂ ಮಾಡಿಲ್ಲ, ನನ್ ದುಡ್ಡು ಬೇಕಾಗಲೇ ನನ್ಗೆ ಇದೇ ತರ ಕೇಳ್ತ ಸರ್ ಒಂದ್ ಸ್ವಲ್ಪ ಇದ್ರಲ್ಲೇ. ಬಟ್ ಅವಾಗ್ರು ಅದೇ ತರ ಯಾವುದೇ ಕಾರಣಕ್ಕೂ ದುಡ್ಡಿಲ್ಲ, ನನ್ನ ಹತ್ರ ದುಡ್ಡಿಲ್ಲ ಗಂಡ ಹಾಕಲ್ಲ, ಆ ತರ ಏನಿಲ್ಲ ಸರ್. ಹೆಂಗಾದ್ರೂ ಅಡ್ಜಸ್ಟ್ ಮಾಡಿ ಹಾಕೊಟ್ಟಿದ್ದಾರೆ. ಅದು ಆ ಟೈಮಲ್ಲಂತೂ ಈ ತರ ಓದ್ಬೇಕಾ, ಅವು ಓದೋ ಟೈಮಲ್ಲಂತೂ ಚಿಂಗ್ ಆಡ್ಕೊಂಡು ಅಷ್ಟು ಇದು ಮಾಡ್ತಿಲ್ಲ ಸರ್. ಈಗ ಬಂದ್ಮೇಲೆ ಇಷ್ಟೊಂದು ಕಷ್ಟ ಐತೆ, ಓದ್ಲೇಬೇಕು, ಮಾಡ್ಲೇಬೇಕು, ಬಿಟ್ಟು ಹೋಗ್ಬಾರ್ದು, ಬಂದಿದೀವಿ, ಸ್ವಲ್ಪ ಸ್ವಲ್ಪನಾದ್ರೂ ಇಂಪ್ರೂವ್ ಆಗ್ತಿದೀವಲ್ಲ, ಬಂದಿದ್ದಕ್ಕೋಸ್ಕರ ಆಧಾರ ಮಾಡೋಣ ಅನ್ನೋದೊಂದು ಛಲ ಬಂತು ಸರ್. ಅದು ಈ ನಮ್ ಫ್ರೆಂಡ್ಸ್ ಈ ತರ ಹೆಲ್ಪ್ ಮಾಡ್ತಿದ್ದಾರೆ, ನಾವು ಈ ತರ ಒಂದ್ ಸ್ವಲ್ಪ ಈ ಬಂದಲ್ಲಿ ಇಂಪ್ರೂವ್ ಆಗ್ತಿದೀವಿ, ಮಾಡ್ಲೇಬೇಕು, ಇಲ್ಲಿ ಏನಾರ ಮಾಡ್ಲೇಬೇಕು, ಇಲ್ಲಾಂದ್ರೆ ಬೆಲೆ ಇರಲ್ಲ ಅಂತ ಹೇಳಿ ಮಾಡಿದೆ ಬಸ್. ಈ ಮಾಡ್ಲೇಬೇಕಂತಾನೆ ಮಾಡಿದ್ವಿ ಸರ್. ಸೊ ನಿಮ್ದು ಫ್ರೆಂಡ್ಸ್ ಆಲ್ರೆಡಿ ಹೇಳ್ತಾ ಇದ್ರಿ ಹಿಂಗ್ ಹೆಲ್ಪ್ ಮಾಡಿದ್ರು ಅಂತ, ಆದ್ರೆ ಅದೇ ಕಾಂಟ್ರಾಕ್ಟ್ ಅಲ್ಲಿ ತಗೊಳ್ಳೋಣ, ಈಗ ಹೆಲ್ಪ್ ಮಾಡ್ತಾ ಇದ್ರು ಅಂತ ಹೇಳಿದ್ರಿ. ಸೊ ನೀವು ಈಗ ರಿಸಲ್ಟ್ ಬಂತು, ಸೆಲೆಕ್ಷನ್ ಆಯ್ತು, ಏನು ಫಿಸಿಕಲ್ ಸೆಲೆಕ್ಷನ್ ಆಗಿ ಫೈನಲಿಸ್ಟ್ ಬಂತು. ಫೈನಲಿಸ್ಟ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಒಂಥರ ಸನ್ನಿವೇಶ, ಕಾಂಪಿಟೇಟಿವ್ ಎಕ್ಸಾಮ್ಸ್ ನೋಡ್ತಾ ಇರೋರಿಗೆ. ಓಕೆ, ಆ ಫೈನಲಿಸ್ಟ್ ನೋಡಿದ ತಕ್ಷಣ ನಿಮ್ಮ ರಿಯಾಕ್ಷನ್ ಆಗಿರ್ಬೋದು, ಅಂದ್ರೆ ನಿಮ್ಮ ಆ ಮೂಮೆಂಟ್ ಹೆಂಗಿತ್ತು ಅನ್ನೋದು. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಆ ಮೂಮೆಂಟ್ಗೋಸ್ಕರ ಬಹಳ ಕಾಯ್ತಿರ್ತಾರೆ, ಶೇರ್ ಮಾಡ್ಬೇಕಂತಿರ್ತಾರೆ. ಯಾಕಂದ್ರೆ ಲೈಕ್ ಅದು ನನಗೆ ನನ್ನ ಜೀವನ, ನೀವು ಹೇಳ್ತೀರಾ ಎಲ್ಲಿ ನಾನು ರ್ಯಾಂಕ್ ಹುಡುಗ ಅಲ್ಲ, ನಾನು ಶಾಲೆಯಲ್ಲಿ ಏನಷ್ಟೊಂದು ಕಲ್ತಿಲ್ಲ, ಓಕೆ ಕನ್ನಡ ಮೀಡಿಯಂ ಇಂತ್ರ ಬಂದಿದ್ದೀನಿ, ಅದಲ್ದೆ ಗಣಿತ ಅಂದ್ರೆ ಗೊತ್ತಿರಲಿಲ್ಲ, ಇಂಗ್ಲಿಷ್ ಅಂದ್ರೆ ಕಷ್ಟ ಇತ್ತು, ಇಷ್ಟೆಲ್ಲಾ ಕಷ್ಟಗಳಿತ್ತು. ಇದನ್ನೆಲ್ಲಾ ಓವರ್ಕಮ್ ಮಾಡಿ ಸ್ಯಾಕ್ರಿಫೈಸ್ ಮಾಡಿ, ಅಂದ್ರೆ ಆರಾಮ್ ಮಜಾ ಮಾಡ್ಕೊಂಡು ಕಲಿಯಾಕಂತೂ ಕಷ್ಟ. ಸ್ಯಾಕ್ರಿಫೈಸ್ ಬಹಳಷ್ಟಿದಾವೆ. ಸ್ಯಾಕ್ರಿಫೈಸ್ ನೈಟ್ ಅಂದ್ರೆ ರಾತ್ರಿ ಕುತ್ಕೊಂಡು ಓದೋದಾಗಿರ್ಬೋದು, ಅದ್ರ ಒಂದು ಟೈಮ್ ಟೇಬಲ್ ಆಗಿರ್ಬೋದು, ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ ಕೊನೆಗೆ ಕಾಯ್ತಾ ಇರುವಂತ ಒಂದು ಗಳಿಗೆ ಯಾವುದು, ಸೆಲೆಕ್ಷನ್ ಲಿಸ್ಟ್. SSC GD ಸೆಲೆಕ್ಷನ್ ಲಿಸ್ಟ್, ಮೆರಿಟ್ ಲಿಸ್ಟ್ ಕೊಟ್ಟಾಗ ಹೆಂಗಿತ್ತು ಸರ್? ಸ್ಯಾಕ್ರಿಫೈಸ್ ಅಂತಂದ್ರೆ ಇಲ್ಲಿ ಬಂದ ಮೇಲೆ ಸ್ಯಾಕ್ರಿಫೈಸ್ ಮಾಡ್ಲೇಬೇಕು ಸರ್. ಸ್ಯಾಕ್ರಿಫೈಸ್ ಮಾಡಿಲ್ಲ ಅಂತಂದ್ರೆ ನೀವು ಅಚೀವ್ ಮಾಡಕ್ ಆಗಲ್ಲ ಸರ್. ಇಲ್ಲಿ ಅಚೀವ್ ಮಾಡ್ಬೇಕಂದ್ರೆ ಸ್ಯಾಕ್ರಿಫೈಸ್ ಬೇಕೇ ಬೇಕು ಸರ್. ಇಲ್ಲಿ ಬರೋ ಪ್ರತಿ ಒಬ್ಬ ಸ್ಟೂಡೆಂಟು ಸ್ಯಾಕ್ರಿಫೈಸ್ ಇದ್ರೆ ಅವ್ರು ಸಕ್ಸಸ್ ಆಗೋದು ಸರ್, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ ಸರ್. ಏನೋ ಬಂದೆ ಮಾಡ್ದೆ ಓದ್ದೆ ಆ ತರ ಯಾವುದೇ ಕಾರಣಕ್ಕೂ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಸರ್. ನೀವು ಕ್ಲಿಯರ್ ಆಗ್ಬೇಕಾ ಸ್ಯಾಕ್ರಿಫೈಸ್. ನಾನು 1 ವರ್ಷ ಮನೆಗೆ ಹೋಗಿಲ್ಲ ಸರ್, ಊರಿಗೆ ಹೋಗಿಲ್ಲ 1 ವರ್ಷ. ಇಲ್ಲಿ ಬರೋದು ಬೆಳಿಗ್ಗೆ ಮಾರ್ನಿಂಗ್ 6 ಗಂಟೆಗೆ ಬರೋದು, ಅಲ್ಲಿ 6 ಗಂಟೆಯಿಂದ ಮತ್ತೆ ಊಟ ಅಂದ್ರೆ ತಿಂಡಿ ಮಾಡೋ 8 ಗಂಟೆವರೆಗೂ, ಅಂದ್ರೆ ಮಾಮೂಲಿ ಡೈಲಿ ವರ್ಕ್ಸ್ ಇದ್ದೇ ಇರುತ್ತೆ. ಪ್ರತಿ ಇವ್ರು ಹಾಕೊಟ್ರೆ ಡೈಲಿ ವರ್ಕ್ಸ್ ಡೈಲಿ ಮಾಡಿ 8 ಗಂಟೆ ಮತ್ತೆ 8 ಗಂಟೆ ತಿಂಡಿ ಮಾಡಿ, ಮತ್ತೆ 9 ಗಂಟೆ ಕ್ಲಾಸ್ ಸ್ಟಾರ್ಟ್ ಆದ್ರೆ ತಿರ್ಗಾ ಸಂಜೆ 6 ಗಂಟೆವರೆಗೂ ಕ್ಲಾಸ್ ಇದ್ದೇ ಇರುತ್ತೆ ಸರ್. ಮತ್ತೆ 6 ಗಂಟೆ ಕ್ಲಾಸ್ ಮುಗಿದ್ರೆ 1 hour ಫ್ರೀ ಅಷ್ಟೇ ಸರ್. 1 hour ಫ್ರೀ ಆದ್ಮೇಲೆ ಮತ್ತೆ ತಿರ್ಗಾ ಊಟ ಮಾಡಿ ಮತ್ತೆ ತಿರ್ಗಾ ವರ್ಕು. ಇವ್ರು ಕೊಡೋ ವರ್ಕ್ ಹಂಗಿರುತ್ತೆ ಸರ್, ಪ್ರತಿದಿನ ಮಾಡ್ಲೇಬೇಕು ಸರ್. ತಿರ್ಗಾ ಅಲ್ಲಿಂದ 11 ಗಂಟೆಗೆ 12 ಗಂಟೆ ವರ್ಕ್. ಅಷ್ಟೊತ್ತಿಗೆ ಒಂಥರ ಸ್ಟ್ರೆಸ್ ಆಗ್ಬಿಡ ಸರ್, ಈ ತರ ಮಾಡ್ಬೇಕಲ್ಲ, ಇಷ್ಟೊತ್ತವರೆಗೂ ಓದ್ಬೇಕಲ್ಲ, ಆದ್ರೂ ಮಾಡ್ಲೇಬೇಕು ಇಲ್ಲಿ ಅಂತೇಳಿ ಅಷ್ಟೊತ್ತವರೆಗೂ ವರ್ಕ್ ಮಾಡಿ ಮತ್ತೆ 6 ಗಂಟೆ ದಿನ ಇದೆ ರೂಟೀನ್. ಒಂದ್ 2 ತಿಂಗಳು 3 ತಿಂಗಳು ಕಷ್ಟ ಸರ್. ಈಗ ಬಂದು ಈ ತರ ಮಾಡ್ಬೇಕು, ಅಂದ್ರೆ ಬೆಳಿಗ್ಗೆ ಎದ್ದೇಳ್ಬೇಕು, ತಿರ್ಗಾ ಸಂಜೆ 11-12 ಗಂಟೆ ಆಗೋದು ಮಲ್ಕೊಳ್ಳೋದು, ಪ್ರತಿದಿನ ಒಂದು 2 months ವರೆಗೂ ಸಖತ್ ಕಷ್ಟ ಆಗುತ್ತೆ ಸರ್. ಇದೆಲ್ಲ ನೋಡಿ ಹೆಂಗಿತ್ತ ಸೆಲೆಕ್ಷನ್ ಲಿಸ್ಟ್? ಸೆಲೆಕ್ಷನ್ ಲಿಸ್ಟ್ ಅಂದ್ರೆ ಒಂದು ಲಾಸ್ಟ್ ಟೈಮ್ 24 ಅಲ್ಲಿ ಬರ್ತಿದೆ ಸರ್. 24 ಅಂದ್ರೆ ಮನೆಯಲ್ಲೇ ಪ್ರಿಪರೇಷನ್, ಅಂದ್ರೆ ಸ್ವಲ್ಪ ಗೊತ್ತಿರೋಷ್ಟು ಮಾಡೋಣ ಅನ್ನಷ್ಟು ಪ್ರಿಪರೇಷನ್ ಮಾಡಿದೆ ಸರ್. ಅವಾಗ ಅಕ್ಕಿ ಸರ್ ಬಿಟ್ಟಾಗ ನಂದು 40 something ಅಷ್ಟೇ ಸರ್. ಇದೆಲ್ಲ ನಮ್ಗಾಗಲ್ಲ, ಬಿಟ್ಬಿಡೋಣ ಅಂತ ಆಸೆ ಇದೆ ಸರ್.
ಅವನು ಸುಹಾಸ್ ಅಂತ ಅದೇ ನಮ್ ಸೀನಿಯರ್ ಅಂತ ಅವ್ನ್ ಸಜೆಸ್ಟ್ ಮಾಡಿದ್ರೆ ಇಲ್ಲಿ ಬಂದೆ ಸರ್. ಇಲ್ಲಿ ಫೈನಲ್ ಲಿಸ್ಟ್ ನೋಡಿದ್ಮೇಲೆ ಖುಷಿ ಅಂತಂದ್ರೆ ಫೈನಲ್ ಲಿಸ್ಟ್ ಇಂತ ಕೀ ಆನ್ಸರ್ ನನ್ಗೆ ತುಂಬಾ ಖುಷಿ ಆಗಿತ್ತು ಸರ್. ಕೀ ಆನ್ಸರ್ ಅಲ್ಲಿ 100+ ಬಂತು ನಂಗೆ. 100+ ಬಂದ ತಕ್ಷಣ ಪಕ್ಕಾ ಸೆಲೆಕ್ಷನ್ ಮಾಡೇ ಮಾಡ್ತೀನಿ. ತುಂಬಾ ಖುಷಿ ಆಗಿದೆ, ಸೆಲೆಕ್ಷನ್ ಆದೇ ಆಗುತ್ತೆ ಈ ವರ್ಷ. ಇಲ್ಲಿ ಬಂದು ಕಲ್ತಿದ್ದಕ್ಕೂ ತುಂಬಾ ಒಳ್ಳೇದಾಗ್ತಂತ ಅವಾಗ್ಲೇ ಅನಿಸ್ತು ಸರ್. ಈ ಫೈನಲ್ ರೇಟ್ ಲಿಸ್ಟ್ ಏನ್ ನನ್ಗೆ ಅಷ್ಟೊಂದು ಎಷ್ಟು ಬಂತು ಫೈನಲ್ ಸ್ಕೋರ್? ಫೈನಲ್ ಸ್ಕೋರ್ ಬಂದೊಂದು 112. ಫಸ್ಟ್ ಮಾರ್ಕ್ ಟೆಸ್ಟ್ ಎಷ್ಟು? 32 ಫೈನಲಿಸ್ಟ್ 112. ದಟ್ಸ್ ದ ಡಿಫರೆನ್ಸ್ ಆಫ್ ದಿ ಮಾರ್ಕ್ ಟೆಸ್ಟ್ ಅಂಡ್ ದ ಅನಾಲಿಸಿಸ್. ಯಾಕಂದ್ರೆ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ತಲೆಯಲ್ಲಿ ಇಟ್ಕೊಳ್ಳಿ, ಫಸ್ಟ್ ಟೆಸ್ಟ್ ಅಥವಾ ತಗೊಂಡಿದ ತಕ್ಷಣ ನಾನು ಫೇಲ್ಯೂರ್ ಆಗ್ತಿದೀನಿ, ನಂದೇ ಜೀವನದಲ್ಲಿ ಯಾಕೆ ಈ ತರ ಆಗ್ತಿದೆ, ಕೆಲವೊಂದು ಬರ್ತವೆ ಘಟನೆಗಳು. ನೀವು ಎಷ್ಟು ಓವರ್ಕಮ್ ಮಾಡ್ತೀರಾ, ಯಾಕಂದ್ರೆ ಅವನು ಕೂಡ ಫೇಲ್ಯೂರ್ ಆದವನೇ, ಏನ್ ಒಂದೇ ಸಲ ಸಕ್ಸಸ್ ಕಂಡವನಲ್ಲ. ಓಕೆ, ಫೇಲ್ಯೂರ್ ಆದವನೇ. 32 ಬಂದಿರೋದು 112 ಅಲ್ಲಿ. ಯಾಕೆ ಆತರ ಎಲ್ರೂ ಬರ್ಬೋದ? ಯಾಕೆ ಬರಕ್ಕಾಗಲ್ಲ? ಎಲ್ರ ಕೈಲೂ ಸಾಧ್ಯ, ಆದ್ರೆ ಅದನ್ನ ನೀವು ಪ್ರಯತ್ನ ಪಡ್ಬೇಕು. ಅದೇ ತರ ಇಲ್ಲಿ ಕೇಳೋಣ, ಸೆಲೆಕ್ಷನ್ ಲಿಸ್ಟ್ ನಿಮ್ಮ ಹೆಂಗೆ ಆ ಸಕ್ಸಸ್ ಏನಾಗಿ ಫೈನಲ್ ಸ್ಕೋರ್ ನೋಡಿದಾಗ ಎಷ್ಟು ಬಂದಿದೆ ಫೈನಲ್ ಸ್ಕೋರ್? ಫೈನಲ್ ಸ್ಕೋರ್ ಬಂದು ನಂದು 89 ಸರ್. ಓಕೆ, ಇದು ಫೈನಲ್ ಲಿಸ್ಟ್ ಬಂದ ಸರ್. ನನಗಿಂತ ಖುಷಿಯಾಗಿದ್ದಕ್ಕಿಂತ ಗೊತ್ತಾಯ್ತು ಸರ್, ನನಗೆ ಸೆಲೆಕ್ಷನ್ ಆಗ್ತೀನಿ, ಫಿಸಿಕಲ್ ಆದ ಮೆಡಿಕಲ್ ಆಗಿದ ತಕ್ಷಣ ಗೊತ್ತಾಗ್ಬಿಡ್ತಿ ನನ್ನ ಸ್ಕೋರ್ ಐತೆ ಅಂತಂದು. ಅದ್ರಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ ನಂದು NCC ಸರ್ಟಿಫಿಕೇಟ್ ಇದ್ದೀನಿ, ಅಲ್ಲಿ 8 ಮಾರ್ಕ್ಸ್ ಬರುತ್ತೆ, ಆಡ್ ಆಗುತ್ತೆ. ಮತ್ತೆ ಇವರು ಗೌರ್ಮೆಂಟ್ ಕಡೆಯಿಂದ ಒಂದು ಇದು 6 ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ತಾರೆ, ಅದನ್ನು ಕೊಟ್ರು, ಅಲ್ಲಿ ಡಬಲ್ ಸ್ಕೋರ್ ಆಗ್ಬಿಡುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ಇತ್ತು. ನಾನು ರಿಸಲ್ಟ್ ಬಿಟ್ಟ ನಮ್ಮ ಫ್ರೆಂಡ್ಸಿಗೆ ಹೇಳಿದೆ, ನನಗಿಂತ ನಮ್ಮ ಫ್ರೆಂಡ್ಸೇ ತುಂಬಾ ಖುಷಿಯಾಗಿ. ಏನಕ್ಕಂದ್ರೆ ಅವರೆಲ್ಲ ಫೈನಾನ್ಸಿಂದ ಯಾವುದೇ ಪ್ರಾಬ್ಲಮ್ ಆಗಲಿ, ನನಗೂ ಫೈನಾನ್ಸಿಗೆ ಎಷ್ಟೇ ಕಷ್ಟ ಇದ್ರೆ ಅವರೇ ಪ್ರಾಬ್ಲಮ್, ನಿಂದು ಎಷ್ಟೇ ಕಷ್ಟ ಆಗಲಿ ಎಕ್ಸಾಮ್ ಕ್ಲಿಯರ್ ಮಾಡಿ ಅಷ್ಟೇ. ಅವ್ರು ಹೇಳೋದು ಇದೊಂದೇ, ಏನೇ ಅದೊಂದು ಹೇಳಿದ್ರು ಸರ್. ಫೈನಲ್ ಅಂತಂದು. ಆಮೇಲೆ ಇದೊಂದು ಯಾವುದು ಸ್ಯಾಕ್ರಿಫೈಸ್ ಮಾಡಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಯಾವ್ದು ಜಾಬ್ ಕ್ಲಿಯರ್ ಮಾಡೋದಾಗಲ್ಲ ಸರ್. ಸರ್ ನೋಡಿ ಏನಂತಂದ್ರೆ ಅವ್ರ ತಲೆಯಲ್ಲಿ ಹೇಳ್ತಿದಾರೆ 1 ವರ್ಷದಿಂದ ಹೋಗಿಲ್ಲ. ಇಲ್ಲೂ ಕೂಡ ಅಷ್ಟೇ, ಮನೆ ಅಂದ್ರೆ ಲೈಕ್ ಮನೆ ಬಿಡೋದಂತಂದ್ರೆ ಏನರ್ಥ, ಮನೆಯಿಂದ ದೂರ ಅಂತಂದ್ರೆ ಲೈಕ್ ಅದು ನೀವು ಪ್ರಿಪರೇಷನ್ ಟೈಮಲ್ಲಿ 1 ವರ್ಷ ಹೋಗೇ ಇಲ್ಲ ಅವರು, ಅಂದ್ರೆ ಕಂಪ್ಲೀಟ್ ಆಗಿ ಅವರು ಇದ್ರಲ್ಲೇ ಮುಳುಗೋಗಿದ್ದಾರೆ. ಯಾಕಂದ್ರೆ ಅವ್ರು ಹೇಳ್ತಿದ್ರು, ನಾವು ಕಲ್ಸೋದಂದ್ರೆ ಏನಪ್ಪಾ ಅಂತಂದ್ರೆ ಸುಮ್ನೆ 4 ಅವರ್ 3 ಅವರ್ ಕೋಚಿಂಗ್ ಅಂತ ಇರಲ್ಲ. ಬೆಳಗ್ಗೆ 8 ಗಂಟೆ ಅಂತ ಬಂದ್ರೆ ಸಂಜೆ 6-7 ಗಂಟೆ ತನಕ ಇಲ್ಲೇ ಇರ್ತಾರೆ. ಇನ್ನ ಜಾಸ್ತಿ ರಾತ್ರಿ 12-1 ಗಂಟೆ ತನಕ ಕುತ್ಕೊಂಡು ಓದೋರು ಇರ್ತಾರೆ. ಓಕೆ, ವರ್ಕೇ ಮುಗಿಲ್ಲ ಸರ್. ವರ್ಕ್ ಮುಗಿಲಿಲ್ಲ ಅಂದ್ರೆ ಬಿಡ್ಬೇಕಲ್ಲ, ಟಾರ್ಚರ್ ಕೂಡ ಇರುತ್ತೆ. 1 to 12 ಹೇಳ್ತೀವಿ, ಮತ್ತೆ ಮಾರ್ನಿಂಗ್ ಡಬಲ್ ಆಗಿದೆ ಮಾರ್ನಿಂಗ್ ಮತ್ತೆ ಮಾಡಿಲ್ಲ ಅಂದ್ರೆ. ಯಾಕಂದ್ರೆ ಟಾರ್ಚರ್ ಕೂಡ ಇರ್ತದ. ನಾವು ಅದನ್ನ ಹೇಳ್ತೀವಿ. ಯಾವ ತರ ನಿಮ್ಮ ಒಂದು ಸ್ವೀಟ್ ಟಾರ್ಚರ್ ಗೌರ್ಮೆಂಟ್ ಎಕ್ಸಾಮ್. ಯಾಕೆ ಗೌರ್ಮೆಂಟ್ ಎಕ್ಸಾಮ್ ತಗೊಳ್ಳೋದ ಸುಲಭ ಅಲ್ಲ ರೀ, ಡಿಸಿಪ್ಲಿನ್ ಬೇಕು. ಯಾಕಂದ್ರೆ ನಮ್ದು 10th ಮುಗಿದ ಮೇಲೆ PU ಆದ್ಮೇಲೆ ಕೊಂಬ ಬಂದಿರ್ತಾವ, ಡಿಗ್ರಿ ಆದ್ಮೇಲೆ ಇನ್ನ ಡಬಲ್ ಕೊಂಬ ಬಂದಿರ್ತಾವ. ಅದಾದ್ಮೇಲೆ ನನಗೆ ಹೇಳಾರಿಲ್ಲ ಅಂತ ಬಿಟ್ಟಿರ್ತೀವಿ. ಯಾಕಂದ್ರೆ ನಮ್ಮ ಮೈಂಡ್ ಸೆಟ್ ಬಂದಿರ್ತದ. ಅದನ್ನ ನಾವು ಮತ್ತೆ ನಿನ್ನ ಡಿಸಿಪ್ಲಿನ್ ತಂದು, ನೋಡಪ್ಪ ನೀನ್ ಈ ತರ ಕರೆಕ್ಟ್ ಆಗಿ ಕುತ್ಕೊಂಡು ಹಿಂಗ್ ಮಾಡಿದ್ರೆ ಅಂದ್ರೆ ನಿನ್ ಕರೆಕ್ಟ್ ಆಗಿ ಜಾಬ್ ಸಿಗುತ್ತೆ ಅನ್ನೋದು ಕಾರಣದಿಂದ ರೀಸೆಂಟ್ ಆಗಿ ನೀವು ನೋಡಬಹುದು, ಬ್ಯಾಂಕಿಂಗ್ ಸೆಲೆಕ್ಷನ್ಸ್ ಆಗಿರ್ಬೋದು, SSC ಸೆಲೆಕ್ಷನ್ಸ್ ಆಗಿರ್ಬೋದು, ಮತ್ತೆ ರೈಲ್ವೇಸ್ ಅಲ್ಲಿ ಆಗಿರ್ಬೋದು, ಅದನ್ನ ನೋಡಕ್ ಸಾಧ್ಯವಾಗೋದು. ಯಾಕಂದ್ರೆ ಸುಲಭ ಅಲ್ಲ ರಿಸಲ್ಟ್ಸ್ ಅನ್ನೋದು ಓವರ್ ನೈಟ್ ಅಲ್ಲಿ ಬರೋದಲ್ಲ. ಇವತ್ತು ನೋಡಿ ನಾಳೆ ಕನಸು ಕಂಡಿದ ತಕ್ಷಣ ಬರೋದಲ್ಲ. ನೋಡಿ ಕನಸು ಹೆಂಗಿರ್ಬೇಕಂತಂದ್ರೆ, ನೀ ರಾತ್ರಿ ಕನಸು ಕಾಣ್ತಿದಿ ಅಂತಂದ್ರೆ ಕನಸು ಕಾಣೋದ್ರಲ್ಲಿ ನಿಮ್ಗೆ ಯಾವತ್ತು ದಿನದಲ್ಲಿ 2 ಆಪ್ಷನ್ಸ್ ಇರುತ್ತೆ. ಏನಂತ, ಅಲಾರಾಮ್ ಇಡೋದ್ರಲ್ಲಿ ಒಂದು ಆಪ್ಷನ್. ನೀನ್ ಅಲಾರಾಮ್ ಕನಸು ಬರ್ತಾ ಇದೆ ಅಂತಂದು ಅಲಾರಾಮ್ ಅನ್ನ ಆಫ್ ಮಾಡಿ ಕನಸು ಕಾಂತ ಮಲಗ್ತೀಯೋ, ಅಥವಾ ಅಲಾರಾಮ್ ಅನ್ನ ಆಫ್ ಮಾಡಿ ಎದ್ದು ಆ ಕನಸನ್ನ ಬೆನ್ನಡ್ತೀಯೋ. ಯಾಕಂದ್ರೆ ಆತರ ಬೆನ್ನಡ್ದವ್ರು ಈ ಒಂದು ಜಾಗದಲ್ಲಿ ಕೂರಕ್ ಸಾಧ್ಯ. ಕನಸು ಅನ್ನೋದು ಆತರ ಇರುತ್ತೆ. ಯಾಕಂದ್ರೆ ಅಲ್ಲಿ ತುಂಬಾ ಅಲ್ಲ, ನೋಡಿ ಅವರು ಸ್ನೇಹಿತರು ಖುಷಿ ಆದ್ರು, ಯಾಕಂದ್ರೆ ಸ್ನೇಹಿತರ ಸಪೋರ್ಟ್ ಮಾಡ್ತಿದಾರೆ. ಅದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿ ಖುಷಿ ಹೆಂಗಿತ್ತು ಅವ್ರದ್ದು ಅದನ್ನ ಹೇಳಕ್ ಆಗಲ್ಲ ಸರ್, ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ, ಮಾತ ಬರಂಗಿಲ್ಲ ಸರ್ ಅವ್ರಿಗೆ. ಓಕೆ, ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸರ್, ಬರೀ ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ಪರವಾಗಿದ್ದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಆಗಿ ಒಬ್ಬ ನಮ್ಮ ಮಗ ಅಧಿಕಾರ ಆಗಿದ್ದಾನಲ್ಲ, ದೇಶ ಕಾಯ್ತಾನಲ್ಲ, ಅದ್ರ ಬೇರೆ ಜಾಬ್ ಇದ್ರ ಇರ್ಲಿ ಬಿಡಿ, ಎಲ್ಲಾರು ಮಾಡ್ದಂಗೆ ಇವರೇ ಮಾಡ್ತಾರೆ ಅಂತದ್ದು. ಇದರಲ್ಲಿ ಎಷ್ಟಿದೆ, ಒಳ್ಳೆ ಪ್ರೆಸ್ಟೇಜ್ ಇದೆ, ಪಬ್ಲಿಕ್ ಅಲ್ಲೂ ಪ್ರೆಸ್ಟೇಜ್, ಒಳ್ಳೆ ಫೈನಾನ್ಸ್ ಸ್ಟೆಬಿಲಿಟಿ, ಮನೆಯಲ್ಲಿ ಮರ್ಯಾದೆ, ತಂದೆ ತಾಯಿಗೆ ಗೌರವ, ಅಕ್ಕ ಅಣ್ಣ ತಮ್ಮ ಚಿಕ್ಕಪ್ಪ ಬಂಧು ಬಳಗೆಲ್ಲ ಹೇಳಕ್ ಆಗೋದಿಲ್ಲ ಸರ್. ಅಷ್ಟು ಅದ್ ಹೇಳ್ತಾರಲ್ಲ, ಹೂ ಆರ್ ಯು ಅಂದ್ರೆ ಹೌ ಆರ್ ಯು ಅನ್ಬೇಕಲ್ಲ, ಹಂಗಾಗತ್ತದು. ಅಂದ್ರೆ ವಿಶೇಷವಾಗಿ ಸೊ ಏನಂತಂದ್ರೆ ಗೌರ್ಮೆಂಟ್ ಜಾಬ್, ಅದ್ರಲ್ಲೂ ಆರ್ಮಿ ಜಾಬ್ ರೀ. ಇದನ್ನ ಅವ್ರು ಸ್ಟಾರ್ಟಿಂಗ್, ಯಾಕಂದ್ರೆ ಊರಿಗೆ ಹೋದ್ರೆ
ಲೈಕ್ ಯೂನಿಫಾರ್ಮ್ ಟ್ರೈನಿಂಗ್ ಮುಗಿಸ್ಕೊಂಬಂದು ಯೂನಿಫಾರ್ಮ್ ಹಾಕೊಂಬಂದ್ರೆ ರೀಸೆಂಟ್ ಆಗಿ ನಮ್ಮ ಒಂದು ಬಂಟಿ ಅಂದ್ರೆ ಲೈಕ್ ಭೀಮೇಶ್ ಅಂತ ಅವ್ರ ಊರಲ್ಲಿ 2 ಊರು ಸೇರಿ ಸನ್ಮಾನ ಮಾಡಿ ಪೇಪರ್ ಎಲ್ಲ ಬಂತು. ಯಾಕಂದ್ರೆ ಇವಾಗ ಆರ್ಮಿ ಜಾಬಿಗೆ ಅಷ್ಟು ರೆಸ್ಪೆಕ್ಟೇಬಲ್ ಜಾಬ್ ಅದು. ದೇಶ ಕಾಯಕ್ಕೆ ಹೋಗ್ತಾ ಇದ್ದಾನೆ ನನ್ನ ಮಗ ಅನ್ನೋ ಒಂದು ತಂದೆ ತಾಯಿಗೂ ಕೂಡ ಹೆಮ್ಮೆ ಇರುತ್ತೆ. ಅದಲ್ಲದೆ ಅವ್ರ ತಂದೆ ತಾಯಿ ನೋಡ್ಬೋದು ಎಷ್ಟು ಖುಷಿಯಾಗಿರ್ತಾರೆ ಅಂತಂದ್ರೆ. ಅಂಡ್ ಅದಲ್ಲದೆ ಇನ್ನೊಂದು ನಾರ್ಮಲ್ ಈಗ ಬ್ಯಾಕ್ ಗ್ರೌಂಡ್ ಹೇಳಿದ್ರು, ಲೋವರ್ ಮಿಡಲ್ ಕ್ಲಾಸ್ ಬ್ಯಾಕ್ ಗ್ರೌಂಡ್ ಅಂತ ಹೇಳಿದ್ರಿ. ಜನರೇಷನ್ ಚೇಂಜ್ ಆಯ್ತು ಇವಾಗ. ಯಾಕೆ? ಗೌರ್ಮೆಂಟ್ ಎಂಪ್ಲಾಯ್ ನೀವು ಇವಾಗ. ಲೋವರ್ ಮಿಡಲ್ ಕ್ಲಾಸ್ ಇದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಜನರೇಷನ್ ಈಗ ನಿಮ್ ಮುಂದೆ ಬರೋ ಪೀಳಿಗೆಗೆ ನೀವು ಏನಪ್ಪಾ ಅಂತಂದ್ರೆ ಯು ಆರ್ ಅ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್. ಒಂದು ಸ್ಟೇಟಸ್ ಸಿಗುತ್ತೆ. ಲೈಕ್ ನಮಗೂ ಕೂಡ ಒಂದು ಏನ್ ಬೇಕು ನನ್ನ ಜೀವನದಲ್ಲಿ ಸಾಧಿಸ್ತಿದೀನಿ ಅಂತಂದ್ರೆ ಅದು ಯಾವ್ದು ನಾನು ಕನಸು ಕಟ್ಟಿರೋಂಥ ಜಾಬ್, GD ಜಾಬ್ ಅಥವಾ ನನಗೆ ಆರ್ಮಿ ಸೇರ್ತೀನಿ ಅಥವಾ ಈ ತರ ಕನಸು ಬಹಳ ಚೆನ್ನಾಗಿ ಕಟ್ಟಿರ್ತೀರಾ. ಅದೇ ಹೇಳೋದು ಎಲ್ರಿಗೂ ಕೂಡ ಕನಸು ಕಾಣ್ತಾ ಇದ್ದೀರಾ, ಬಟ್ ಕನಸು ಕಾಣೋದನ್ನ ಕನಸಿನ ತರ ಅಲ್ಲೇ ಕಂಡು ಅಂದ್ರೆ ಮನ್ಸಲ್ಲೇ ಅನ್ಕೊಂಡು ಕೂರ್ಬೇಡಿ. ಯಾಕಂದ್ರೆ ವಿವೇಕಾನಂದ ಅವರು ಅದನ್ನೇ ಹೇಳಿರೋದು, ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ಯಾಕೆ ಹೇಳಿರ್ತಾರೆ? ಕನಸು ಅನ್ನೋದು ಪ್ರತಿಯೊಬ್ಬನಿಗಿದೆ. ಅದನ್ನ ಯಾರು ಬೆನ್ನತ್ತಾನಲ್ಲ ಅವನಿಗೆ ಖಂಡಿತ ಜೀವನ ಇನ್ನ ಏನಂದ್ರೆ ಅದ್ಭುತವಾಗಿರುತ್ತೆ. ಓಕೆ, ಸೊ ಅವ್ರು ಸಕ್ಸಸ್ ಬಗ್ಗೆ ಹೇಳಿದ್ರು, ಎಕ್ಸಾಮ್ ಪ್ರಿಪರೇಷನ್ಸ್ ಬಗ್ಗೆ ಹೇಳಿದ್ರು, ಎಲ್ಲಾನು ನೋಡಿದ್ವಿ. ಅದ್ರಲ್ಲಿ ಆಪ್ಟಿ ರೀಸನಿಂಗ್ ಇಂಗ್ಲಿಷ್ ಬಗ್ಗೆ ಹೇಳಿದ್ವಿ. ಬಹಳಷ್ಟು ಜನಕ್ಕೆ ಇನ್ನೊಂದಿರುತ್ತಪ್ಪ GK ಸಬ್ಜೆಕ್ಟ್. ಯಾಕಂದ್ರೆ GK ಸಬ್ಜೆಕ್ಟಿಗೆ ನೋಡಿದ್ರೆ GD ಹುಡುಗರು ಸಿಕ್ಕಾಪಟ್ಟೆ ಕೇಳ್ತಿರ್ತಾರೆ, ಸರ್ ಎಲ್ಲಿಂದ ಓದ್ಲಿ ಸರ್, ಸಮುದ್ರ ಸರ್ ಅದು, ಎಷ್ಟು ಓದಿದ್ರು ತೆರೆಲ್ ಹೋಗ್ತಿಲ್ಲ ಅಂತ ಹೇಳ್ತಿರ್ತಾರೆ. ಅವ್ರಿಗೆ ಹೇಳಿ ಸಾಕಾಗಿರ್ತದ. ನಿಮ್ ಬಾಯಿಲೆ ನೀವೇ ಹೇಳ್ಬಿಡಿ GD ಬಗ್ಗೆ. ಏನ್ GK ಆರಾಮ್ ಸರ್. ಏನಕ್ಕಂದ್ರೆ ಡೈಲಿ ಮಾರ್ಕ್ ಟೆಸ್ಟ್ ಒಂದು GK ಒಂದು ಸ್ಟ್ರೆಂತ್. ಡೈಲಿ ಮಾರ್ಕ್ ಟೆಸ್ಟ್ ಬರೋದು ಅನಾಲಿಸಿಸ್ ಮಾಡೋದು. ಒಂದು ಕ್ವಶನ್ ಪೇಪರ್ ಬಿಡಿಸಿದ್ರಲ್ಲ, ನೆಕ್ಸ್ಟ್ ಕ್ವಶನ್ಗೆ ಅದೇ ರಿಲೇಟೆಡ್ ಬರೋದು. ಈ ಮ್ಯಾಥ್ಸ್ ಇದ್ದಂಗಲ್ಲ, ನಂಬರ್ ಚೇಂಜ್ ಆಗ್ಬಿಟ್ರೆ ನಂಬರ್ ಚೇಂಜ್ ಇರುತ್ತೆ, ಮತ್ತೆ ಮೆಥಡ್ ಚೇಂಜ್ ಇರುತ್ತೆ. ಅದು GK ಆದ್ರೆ ಈ ಕ್ವಶನ್ ಬಂತಾ ಅದೇ ಸೇಮ್ ಪ್ಯಾಟರ್ನ್ GK ದಲ್ಲಿ ಇರುತ್ತೆ. ಅದೇ ಒಂದು ಸ್ಟ್ರೆಂತ್ ಅಂತ ಹೇಳ್ಬೋದು GKದು. ಅದರ ಬೇರೆ ನಮ್ಮದು BA ಬ್ಯಾಕ್ ಗ್ರೌಂಡ್ ಅಲ್ವಾ, ಇನ್ನ ಈಸಿಯಾಗಿ GK ನಮ್ಮದು ಕ್ಲಿಯರ್ ಮಾಡ್ಬೋದು. BA ಬ್ಯಾಕ್ ಗ್ರೌಂಡ್ ಇಂದ ಆಲ್ಮೋಸ್ಟ್ ಆರ್ಟ್ಸ್ ಇರೋದ್ರಿಂದ ಆರ್ಟ್ಸ್ ಇರೋದ್ರಿಂದ ಒಂದ್ ಸ್ವಲ್ಪ ಇನ್ನ ಸ್ಟ್ರಾಂಗ್ ಇದೆ. GK ಸ್ವಲ್ಪ ಇದ್ದಿಲ್ಲ. ಓಕೆ, ನಿಮ್ದು ಸರ್ GK ಏನ್ ಓದ್ಬೇಕು ಅಂದ್ರೆ GK ಅಂದ್ರೆ ಜನರಲ್ ನೋಡಿದ್ರು ಜನರಲ್ ಆಗಿರತ್ತೆ. ಅದನ್ನ ಓದ್ಬಿಡೋಣ, ಇದನ್ನ ಓದ್ಬಿಡೋಣ, ಅದನ್ನ ಓದೋಣ, ಇದನ್ನ ನಾವು ಓದೋದು ಏನೋ ಕ್ವಶನ್ ಬರ್ತಿರಲ್ಲ ಸರ್ ಸ್ಟಾರ್ಟಿಂಗ್. ಆದ್ರೆ ಏನಂದು ಗೊತ್ತಾಗ್ತಿರಲಿಲ್ಲ. ನೀವೇ ಸರ್ ಸ್ಟ್ಯಾಟಿಕ್ GK ನೀವು ಮೇನ್ ಆಗಿ ಸ್ಟ್ಯಾಟಿಕ್ GK ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫೋಕಸ್ ಮಾಡಿ ಅಂತ ಹೇಳೋದ್ಮೇಲೆ ಆ ಸ್ಟ್ಯಾಟಿಕ್ GK ಹೋದ್ರೆ ಅಂದ್ರೆ ಈ ಟಾಪಿಕ್ ಮೇಲೆ ಇಷ್ಟೊಂದು ವೇಟೇಜ್ ಇರುತ್ತೆ, ಈ ಟಾಪಿಕ್ ಮೇಲೆ ಇಷ್ಟು ಕ್ವಶನ್ ಕೊಡ್ತಾರೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ವಿ ಸರ್ ನಾವು. GK ಮೇಲೆ ಜಾಸ್ತಿ ಬೇರೆ ಯಾವ್ದು ಓದಕ್ಕಾಗಲ್ಲ. ಯಾಕಂದ್ರೆ ಬೇರೆ ಇದೆ GK ಅಂದ್ರೆ ಅದು ಸಮುದ್ರ. ಸ್ಟ್ಯಾಟಿಕ್ GK ಮೇಲೆ ಮತ್ತೆ ಅದ್ರಲ್ಲಿ ಈಗ SSC ಸಿಲೆಬಸ್ ಆಗಿ ಸರ್ ಅವರು ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ತೆಗಿತಾರೆ ಸರ್. ಅದು ಬಿಟ್ಟು ಬೇರೆ ಯಾವ ಹೊರಗಡೆ ಎಲ್ಲೂ ತೆಗಿಯಲ್ಲ ಅವರು. ನಮ್ಗೀಗ ಒಂದು 4-5 ಮಾರ್ಕ್ ಟೆಸ್ಟ್ ಬರೆಯೋವರೆಗೂ ಏನ್ ಗೊತ್ತಾಗಲ್ಲ ಸರ್. 4ನೇ ಮಾರ್ಕ್ ಟೆಸ್ಟ್ ಬರದ್ಮೇಲೆ ನಮ್ಗೆ ಗೊತ್ತಾಗತ್ತೆ ಏನ್ ಕಾನ್ಸೆಪ್ಟ್ ಓದ್ಬೇಕು GK ಯಾವ ಕಾನ್ಸೆಪ್ಟ್ ಮೇಲೆ ಎಲ್ಲಾ ಪೇಪರ್ ಕ್ವಶನ್ ಕೇಳ್ತಾರೆ, ಯಾವ್ಯಾವ್ದು ಕಾನ್ಸೆಪ್ಟ್ ಅಲ್ಲಿ ನಾವು ಓದಿದ್ರೆ ಯಾವ್ಯಾವ ಕ್ವಶನ್ ತರ ಬರುತ್ತೆ ಅದನ್ನೇ ಫಾಲೋ ಅಪ್ ಆಗುತ್ತೆ ಸರ್. ಸೇಮ್ ಪ್ಯಾಟರ್ನ್ ಫಾಲೋ ಆಗುತ್ತೆ. ನಾವು ಯಾವ ತರ ಅದನ್ನು ಫಾಲೋ ಅಪ್ ಮಾಡಿ ನೋಡಿದ್ಮೇಲೆ ನಮ್ಗೆ ಗೊತ್ತಾಗ್ಬಾರ್ದು ಸರ್. ಸ್ಟ್ಯಾಟಿಕ್ GK ಏನ್ ಓದ್ಬೇಕು, ಸುಮ್ಮನೆ ಬೇರೆ ಎಲ್ಲ ಓದ್ಬಾರ್ದು. ಏನೇ ಟಾಪಿಕ್ ಈಗ ರಿವರ್ಸ್ ಬರಬೇಕು, ಆಥರ್ಸ್ ಬರ್ತವೆ, ಹಾಗೆ ಯಾವ್ಯಾವ ಟಾಪಿಕ್ ಬೇಕೋ ಅದ ತರ ನಾವು ಅದನ್ನ ಪ್ರಿಪರೇಷನ್ ಮಾಡಿದ್ರೆ ಆರಾಮ್ಸೆ ಸ್ಕೋರ್ ಮಾಡ್ಬೋದು ಸರ್. ಈಗ 20ರಲ್ಲಿ ಏನೇ ಮಾಡಿದ್ರು 10 ನೀವು ಮಾಡ್ಬೋದು ಸರ್. ಆರಾಮ್ಸೆ ಮಾಡ್ಬೋದು, ಆರಾಮ್ಸೆ 10 ಮಾಡ್ಬೋದು. ಬಹಳ ಚೆನ್ನಾಗಿ ಹೇಳ್ತಿರ್ತಾರೆ 2, 3, 4 ಅಂತ. 20ರಲ್ಲಿ 10ರಿಂದ 14 ಕೊಡ್ತಿಲ್ಲ, ಬರೀ 6ರಿಂದ 7 ಯಾಕೆ ಬಿಡ್ತೀವಿ ಅಂದ್ರೆ ಕರೆಂಟ್ ಅಫೇರ್ಸ್ ಅಥವಾ ಯಾವ್ದಾರ ಒಂದು ಮ್ಯೂಸಿಕ್ ಎಕ್ಸ್ಪೋನೆಂಟ್ಸ್ ಆತರ ಇರುವಂತ ಯಾವ್ದೋ ಒಂದು ಎಲ್ಲೋ ವಿಚಿತ್ರವಾಗಿರೋ ಹೆಸರು ಅಥವಾ ಯಾವ್ದೋ ಒಂದು ಸ್ಪೋರ್ಟ್ಸ್ ಪರ್ಸನಾಲಿಟಿ ನಮ್ಗೆ ಕೇಳದಿರೋಂತ ಹೆಸರು ಅಂತ ಒಂದು 5-6 ಬಂದ್ರು ಬಿಡೋಣ. ಅಟ್ಲೀಸ್ಟ್ 14-15 ಮಾಡ್ಬೋದು. ಯಾಕಾಗಲ್ಲ ಅಂತಂದ್ರೆ ನೀವು ಮಾಕ್ ಟೆಸ್ಟ್ ನ ಸರಿಯಾಗಿ ಅನಾಲಿಸಿಸ್ ಮಾಡ್ತಿರಲ್ಲ. ಮತ್ತೆ ಕೆಲವೊಂದು ಫಿಕ್ಸ್ಡ್ ಟಾಪಿಕ್ಸ್ ಗಳು ಯಾವ್ದು ಇರ್ತವೆ ಅದನ್ನ ಹೆಂಗ್ ಲಿಂಕ್ ಮಾಡೋದ್ ಬೇಕು, ಅದನ್ನ ಯಾವ ತರ, ಯಾಕಂದ್ರೆ ನೆಕ್ಸ್ಟ್ ಶಿಫ್ಟ್ ನೋಡ್ತಾ ಹೋಗ್ರಿ, ಅದ್ರ ಜಸ್ಟ್ ಅಲ್ಟ್ರಿ ಇರ್ತದ ಅಷ್ಟೇ. ಅಲ್ಲೊಂದು ಟ್ರಿಕ್ಸ್ ಇರೋದೇ ಅದು ಮೇನ್ ಆಗಿ GK. ಯಾಕಂದ್ರೆ ಸಮುದ್ರದಲ್ಲಿ ಎಲ್ಲಿ ಗಾಳ ಹಾಕಿದ್ರೆ ಮೀನ್ ಜಾಸ್ತಿ ಬರುತ್ತೆ. ಸಮುದ್ರ ಎಲ್ಲಾ ಕಡೆ ಮೀನ್ ಸಿಗ್ತಾವ್, ಆದ್ರೆ ಎಲ್ಲಿ ಜಾಸ್ತಿ ಗಾಳ ಹಾಕಿದ್ರೆ ಅಂದ್ರೆ ಗಾಳ ಹಾಕಿದ್ರೆ ಲೆಸ್ ಜಾಸ್ತಿ ಮೀನ್ ಬರುತ್ತಂತ ಗೊತ್ತಿರ್ತದ. ಅದನ್ನ ತೋರಿಸಿದಾಗ ನೀವಲ್ಲಿ ಏನ್ ಮಾಡ್ಬೇಕು, ವರ್ಕ್ ಮಾಡ್ತಾ ಹೋದಂಗೆ ನಿಮಗೆ ಖಂಡಿತ GK ಕೂಡ ಸುಲಭ ಆಗುತ್ತೆ. ಕೆಲವೊಬ್ರಿಗೆ ಯಾಕೆ ಟಫ್ ಆಗುತ್ತಂದ್ರೆ ಸರ್ ಓನಾಗಿ ಸ್ಟಡಿ ಮಾಡ್ತಾರೆ ಸರ್ ಕೆಲವೊಬ್ರು. ಅದನ್ನ ಡಿಸ್ಕಷನ್ ಮಾಡೋದಿಲ್ಲ, ಬರೀ ತಾವೇ ಕಲ್ತ್ಕೊಂಡು ತಮ್ಮೇ ಪ್ರಾಕ್ಟೀಸ್ ಮಾಡಿ ಅಲ್ಲೇ ಬಿಟ್ಬಿಡ್ತಾರೆ. ಇನ್ನೊಬ್ಬರಿಗೆ ಹೇಳ್ಕೊಡೋದಾಗ್ಲಿ ಪ್ರಾಕ್ಟೀಸ್ ಮಾಡಿಸೋದಾಗ್ಲಿ ಅಲ್ಲೇ ನಿಮ್ಗೆ ಅದು ಸ್ಟ್ರೆಂತ್ ಸರ್. ಅದೊಂದು ಈಸಿಯಾಗಿ ಕಲಿಬಹುದು. ಓಕೆ, ಸೊ ಹಂಗಿದ್ರೆ ಲೈಕ್ ನಿಮಗೆ ಲೈಕ್ ಫ್ಯಾಕಲ್ಟಿ ಆಗಿರ್ಬೋದು, ಟೀಚಿಂಗ್ ಆಗಿರ್ಬೋದು, ಎಲ್ಲಾದ್ರೂ ಅನಿಸ್ತಾ ಲೈಕ್ ನನಗೆ ಬೇಡಪ್ಪ, ನಾನು ಬಿಟ್ಟು ಬಿಡೋಣ ಸಾಕು,
GD ಎಕ್ಸಾಮೇ ಬೇಡ ನನಗೆ, ಲೈಕ್ ಕೆಲವೊಬ್ರಿಗೆ ಒಂದೊಂದ್ಸಲ ಬಂದಿರ್ತದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ, ನನಗೆ ಬೇಡಪ್ಪ ಇದು ಏನೋ ಕನಸು ಕಟ್ಕೊಂಡ್ ಇಷ್ಟೊಂದ್ ಐತಾ, ಯಾವನ್ ಮಾಡ್ತಾನೆ ಬಿಡಿ ಇದನ್ನೆಲ್ಲ, ಎಷ್ಟೊಂದ್ ಕಷ್ಟ ಆಕತ್ ಜೀವನ ಅಂತ ಅನ್ಕೊಂಡು ಯಾವತ್ತಾರ ನಿಮಗೆ ಆ ಮೂಮೆಂಟ್ ಬಿಟ್ಟು ಹೋಗ್ಬೇಕು ಅನ್ಸಿದ್ರು ಉಂಟಾ? ಅನ್ಸಿದೆ ಸರ್, ಪೇಸ್ ಒನ್ನೇ ಅನ್ಸ್ಬಿಟ್ಟಿದೆ ಸರ್ ನನಗೆ. ಓಕೆ, ಬಂದು ಸ್ಟಾರ್ಟಿಂಗ್ ಒಂದ್ ತಿಂಗಳಲ್ಲಿ ಏನ್ ಮಾರ ಇಷ್ಟೊಂದು ವರ್ಕ್ ಕೊಡ್ತಾನೆ, ಹಿಂಗ್ ಇಷ್ಟು ಬರ್ತೆ, ಸ್ಕೂಲ್ ಕಾಲೇಜಲ್ಲೇ ಬರ್ದಿಲ್ಲ ಇಷ್ಟೊಂದು ನಾನು. ಓಕೆ, ಇಷ್ಟೊಂದು ಹೆಂಗ್ ಬರೀಲಿ, ಏನ್ ಓದ್ಲಿ ಇದನ್ನೆಲ್ಲ, ಅಯ್ಯೋ ನಾನು ಬಿಟ್ಟೋಗ್ಬಿಡೋಣ ಇದನ್ನೆಲ್ಲ, ಇದು ನನ್ ಕೈಲಿ ಆಗಲ್ಲ, ಬೇರೆ ಏನಾದ್ರು ಮಾಡೋಣ, ಇಷ್ಟೊಂದೆಲ್ಲ ಓದ್ಬೇಕಾ, ಇಷ್ಟೊಂದೆಲ್ಲ ಬರೀಬೇಕಾ, ಇದು ಕೂಡ ವರ್ಕ್ ನಾನು ಯಾವತ್ತೂ ಬರ್ದಿಲ್ವಲ್ಲ ಇಷ್ಟೊಂದು. ಅಂದ್ರೆ ಸ್ಕೂಲ್ ಕಾಲೇಜಿನ ಅದೇ ತರ ಬೆಳೆದಿ ಸರ್, ಓವರ್ ಪ್ಲೇ ಮಾಡ್ತಿರಲಿಲ್ಲ ಸರ್ ನಾನು. ಅದ್ರಲ್ಲಿ ಈ ತರ ಬಂದು ವರ್ಕ್ ಎಲ್ಲ ಮಾಡ್ಬೇಕು ಅನ್ನೋ ಅದು ತುಂಬಾ ಕಷ್ಟ ಆಗುತ್ತೆ ಸರ್ ಸ್ಟಾರ್ಟಿಂಗ್ ಅಂತೂ, ಬಿಟ್ಟೋಗ್ಬೇಡೋಣ ಅನ್ಸ್ಬಿಡ್ತು. ಆಮೇಲೆ ಅಡ್ಜಸ್ಟ್ ಆಯ್ತಾ ಅದು ಸರ್ಗಳು ಒಂದ್ ಸ್ವಲ್ಪ ಮೋಟಿವೇಟ್ ಮಾಡ್ತಾ ಏನಿಲ್ಲ, ಅದು ಸ್ಟಾರ್ಟಿಂಗ್ ಹಂಗ ಆಗುತ್ತೆ, ಏನಿಲ್ಲ ನೀವು ಮುಂದೆ ಅದು ಎಲ್ಲ ಕರೆಕ್ಟ್ ಆಗುತ್ತೆ, ನೀವು ಮಾಡ್ರಿ, ಏನು ಸ್ವಲ್ಪ ತೊಂದರೆ ಆಗಲ್ಲ ಅಂತೇಳಿ ಒಂದ್ ಸ್ವಲ್ಪ ಬೂಸ್ಟ್ ಮಾಡಿದೆ ಸರ್ ಮಣ್ಣು. ಆಮೇಲೆ ರೋಟಿಗೆ ಬಂದಿವಿ ಸರ್ ನಾವು. ಓಕೆ, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಬಹಳ ಕಷ್ಟ ಆಯ್ತು ಸರ್. ಇದು ಮೊದ್ಲಿಗೆ ಇವನೇ ಹೇಳಿದ ಸರ್, ವರ್ಕ್ ಅಂದ್ರೆ ಕುತಿಗ್ ಬರ್ತ ಬೇರೆ ಕ್ಲಾಸ್ ಕೇಳ್ಬೋದು 1, 2, 3 ಇವನ್ ಅದು ಅಭಿಲಾಷ್ ಸರ್ ಬರ್ತಾರ, ಸ್ಕ್ವೇರ್ ಬರಿ ಅಂತಂತಾರ, ಮಗ್ಗಿ ಬರಿ ಅಂತಾರ, ಕ್ಯೂಬ್ ಬರಿ ಅಂತಾರ. ಬೆಳಗ್ಗೆ ದಿನ ಅದೊಂಥರ ಹೆಂಗಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಪೇಸ್ಟ್ ಜಾಗ ಮಾಡ್ಬೇಕು, ಡೈಲಿ ಬರಿಬೇಕು, ಡೈಲಿ ರೂಟೀನ್. ಅದೊಂಥರ ನಮಗೆ ತಲೆ ಕಲ್ಪಾಗ್ಬಿಟ್ಟಿತ್ತು. ಮತ್ತೆ ವಿನಾಯಕ್ ಸರ್ ಬರ್ತಾರೆ, ಅದ್ಯಾವ್ದು ರಾಷ್ಟ್ರಪತಿ ಯಾರ್ಯಾದ್ರ ಇವರು, ಇದು ಮುಂದೆ ಇವ್ರು ಬೆಳಿಗ್ಗೆ ಅಪ್ಡೇಟ್ ಏನೈತೆ, ನೈಟ್ ಅಪ್ಡೇಟ್ ಏನೈತೆ, ಬರೀ ಅದನ್ನೇ ಕೇಳೋದು. ವಿನಾಯಕ್ ಸರ್ ಇದು ಕನಕರೇ ಸರ್ ಬರೋದು, ಅವರು ಯಾಪ್ಟಿ ರೀಸನಿಂಗ್ ಕೇಳೋದು. ದಿನ ಕೇಳಿ ಬಿಟ್ಟು ಹೋಗ್ಬಿಡ ಅನ್ಸ್ಬಿಡ್ತು ಸರ್. ಕೆಲವೊಂದ್ ಲಾಲೆ ಬೇಡ, ಏನೇ ಬೇಡ, ಒಬ್ಬೊಬ್ಬರು ಬಿಟ್ಟು ಹೋಗೋ ಟೈಮ್ನಾಗ ಇನ್ನೊಬ್ಬರಿಗೂ ಮೋಟಿವ್ ಹೇಳೋದು. ಆ ಮೋಟಿವ್ ನೋಡಿ ಇನ್ನೊಂದ್ ದಿವಸ ಸ್ವಲ್ಪ ದಿವಸ ಇರೋದು, ಬರೀ ಮೋಟಿವ್ ಕೇಳೇ ಇರೋದೇ ಆಗ್ಬಿಡತ್ತೆ ಸರ್ ಜೀವನ. ಓಕೆ, ಸೊ ನೋಡಿ ಅಂದ್ರೆ ಇದೇ ಇರೋದು ಬಹಳ ಚೆನ್ನಾಗಿ ಕಲ್ಸಿರತ್ರಿ. ನಾನು ಇಲ್ಲೇ ಇರೋರು ಎಷ್ಟೋ ಜನ ಜಾಬ್ ತಗೊಂಡ್ ಹೋಗ್ಯಾರ. ಈಗ ನಾನು ಹೇಳಿದೆ ಭೀಮೇಶ್ ಅಂತ, ಅಥವಾ ಬಹಳ ಜನ ಇದಾರೆ. ಇನ್ನ ಎಕ್ಸಾಂಪಲ್ ಕೊಡ್ತವ್ರೆ ಸಿಕ್ಕಾಪಟ್ಟೆ ಜನ ಇದಾರೆ. ಅವರು ಬ್ಯಾಗ್ ತೊಗೊಂಡು ಹೋಗ್ತೀನಿ ಅಂದರು, ಈಗ ಆಲ್ರೆಡಿ ಜಾಬ್ ಮಾಡಕ್ ಹೋಗ್ಯಾರ, ಗೌರ್ಮೆಂಟ್ ಜಾಬ್ ಮಾಡಾಕತ್ತಾರ, ಬ್ಯಾಂಕಿಂಗ್ ಅಲ್ಲಿ, SSC GD ಅಲ್ಲಿ. ಯಾಕಂದ್ರೆ ನಾವು ಅದೊಂದು ಇಲ್ಲಿ ಎನ್ವೈರನ್ಮೆಂಟ್ ಹೆಂಗಿರುತ್ತೆ ಅಂತಂದ್ರೆ, ನಾವು ಸ್ಟ್ರಿಕ್ಟ್ ಅನ್ನೋದನ್ನಕ್ಕಿಂತ ಕಲಿಸ್ಬೇಕಾದ್ರೆ ಅಷ್ಟೇ ನಲಿ ಕಲಿತರಾನೇ ಕಲಿಸ್ತಿರ್ತೀವಿ. ಆದ್ರೆ ಒಂದು ಥಿಂಕ್ ಮಾಡ್ಕೊಳ್ರಿ, ಎಲ್ಲರ ಜೀವನದಲ್ಲೂ ಕೂಡ ಕಾಂಪಿಟೇಟಿವ್ ಫೀಲ್ಡ್ ಬಂದಾಗ ಮನೆ ಕಷ್ಟಗಳು, ಫಿನಾನ್ಸ್ ಆಗಿರ್ಬೋದು, ಅಂದ್ರೆ ಹಣಕಾಸಿಂದ ಆಗಿರ್ಬೋದು, ಇವೆಲ್ಲಾ ಪ್ರಾಬ್ಲಮ್ಗಳು ಒಂದಕ್ಕೊಂದು ಏನೋ ಬರುತ್ತೆ ರೀ, ಏನೋ ಒಂದು ಬಂದೇ ಬರುತ್ತೆ. ನಮ್ಮನ್ನು ಕುಗ್ಸಕ್ ಬರುತ್ತೆ. ನೀನ್ ಸ್ಟ್ರಾಂಗ್ ಆಗಿದ್ದಾಗ ಬಾ ಮಗನೇ ಅಂತ ಹೇಳಿ ಇನ್ನೊಂದ್ ಸ್ವಲ್ಪ ಕುಗ್ಗಿಸುತ್ತೆ. ಆ ತರ ಆದಾಗ ನಮ್ಮ ಮೈಂಡ್ ಸೆಟ್ ಹೆಂಗಿರ್ಬೇಕು, ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಕಾಲಿಟ್ಟಿದೀವಿ ಅಂದ್ರೆ ಸುಗಮವಾದ ಹೈವೇ ಅಲ್ಲದು, ಸ್ವಲ್ಪ ಅಡೆತಡೆ ಇರ್ತಾವ. ಓಕೆ, ಅದನ್ನ ನಾವು ಯಾವ ತರ ಟ್ಯಾಕಲ್ ಮಾಡ್ಬೇಕು, ಆ ಮೂಮೆಂಟಿಗೆ ನನಗೊಂದ್ ಸ್ವಲ್ಪ ನಾನು ಸೆಲ್ಫ್ ಮೋಟಿವೇಟೆಡ್ ಆಗಿ, ಇಲ್ಲ ಐ ಕ್ಯಾನ್ ಡೂ ಇಟ್, ನಾನ್ ಮಾಡ್ಬೋದು, ನಾನ್ ಬಂದಿರೋದು ಅದಕ್ಕೆ. ಯಾವತ್ತು ನೋಡಿ ನಿಮ್ಗೆ ಯಾವತ್ತರ ಬಿಟ್ಟು ಹೋಗ್ಬೇಕು ಅಥವಾ ಬಿಟ್ಟು ಬಿಡ್ಬೇಕು ಅಂತ ಅನಿಸ್ದಾಗ ಒಂದು ಥಿಂಕ್ ಮಾಡ್ಕೊಡ್ರಿ. ಏನು, ನೀವು ಈ ಕಾಂಪಿಟೇಟಿವ್ ಫೀಲ್ಡ್ಗೆ ಮೊದಲನೇ ದಿನ ಬಂದಿರ್ತಿರಲ್ಲ, ಏನ್ ಆಸೆ ಇಟ್ಕೊಂಡ್ ಬಂದಿರ್ತಿರಲ್ಲ, ಆ ಆಸೆ ನೆನಪು ಮಾಡ್ಕೊಡ್ರಿ.